ಈಗಾಗಲೇ ಬೆಂಗಳೂರನ್ನ ATM ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಆ ATMಗೆ ಇನ್ನೊಂದಷ್ಟು ಜಾಸ್ತಿ ATM ಏರಿಯಾನ ಸೇರಿಸ್ಕೊಳಕ್ಕೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಯಾರ್ಯಾರ ಜಮೀನು ಇದೆಯೋ ಆ ಜಮೀನುಗಳಿಗೆಲ್ಲ ದುಪ್ಪಟ್ಟು ಬೆಲೆ ಬರೋದಕ್ಕೆ ಇದು ಮಾಡ್ತಾ ಇದ್ದಾರೆ ಹೊರತು ರಾಮನಗರ ಹೆಸರಿಟ್ಟಂತ ಪುಣ್ಯಾತ್ಮನಿಗೆ ಅವಮಾನ ಮಾಡ್ತಾ ಇದ್ದಾರೆ. ಯಾರೋ ಪುಣ್ಯಾತ್ಮ ಯಾವುದೋ ಕಾಲದಲ್ಲಿ ಪುಣ್ಯಾತ್ಮ ರಾಮನಗರ ಅಂತ ಅಂದ್ರು. ಈ ರಾಮನ್ ಕಂಡ್ರೆ ಈ ಕಾಂಗ್ರೆಸ್ ಅವರಿಗೆ ಯಾಕೋ ಹೊಟ್ಟೆಯಲ್ಲಿ ಹಸಿ ಮೆಣಸಿನಕಾಯಿ ಇಟ್ಕೊಂಡಂಗೆ ಆಗ್ತೈತಿ. ಅವ್ರಿಗೆ ಚುಚ್ಚುತ್ತಾ ಇರ್ತೈತೆ ಅವಾಗ ಅದೊಂಥರ ರೋಗ ಅವ್ರಿಗೆ. ಅದರಿಂದ ಈ ರಾಮನಗರದ ಕೀರ್ತಿ ಏನಿದೆ, ಅಲ್ಲಿ ಶೋಲೆ ಅಂತ ಪಿಕ್ಚರು ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಸಿನಿಮಾವನ್ನ ಕೊಟ್ಟಂತ ಅವರು ಕೂಡ ರಾಮಗಢ ಅಂತಂದ್ರು. ಅವ್ರೇನು ಬೆಂಗಳೂರು ಅಂತ ಇಟ್ಕೊಂಡಿಲ್ಲ. ಅಂತ ರಾಮನಗರಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ರಾಮನಗರದ ಜನತೆ ರೊಚ್ಚಿಗೆ ಹೇಳಬೇಕು, ಇದನ್ನು ಪ್ರತಿಭಟಿಸಬೇಕು. ನೋಡಿ, ನನ್ನೇನೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಈ ಕಾಂಗ್ರೆಸ್ ಅವರು ಏನು ರಿಯಲ್ ಎಸ್ಟೇಟ್ ಮಾಡಿದ್ದಾರೆ, ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಯಾರಿಗೋ ದುಡ್ಡು ಕಮಾಯಿಗೋಸ್ಕರ ಮಾಡಿದ್ದಾರೆ. ಇದೆಲ್ಲವನ್ನ ನಮ್ಮ ಸರ್ಕಾರ ಬಂದ ಮೇಲೆ ಏನಪ್ಪ ರದ್ದು ಮಾಡದೆ ನಾವು ರಿಯಲ್ ಕೆಂಪೇಗೌಡರು ಏನು ಕನಸು ಕಂಡಿದ್ರು ಆ ಕನಸಿನ ಬೆಂಗಳೂರನ್ನ ನಾವು ಕಟ್ತೀರಿ. ನಾವು ಇನ್ಯಾವುದು ಮಾಡಕ್ ಹೋಗಲ್ಲ. ನಾವು ನ್ಯೂಯಾರ್ಕು ಮಾಡಲ್ಲ, ಲಂಡನ್ನು ಮಾಡಲ್ಲ, ಇನ್ಯಾವುದು ಮಾಡಲ್ಲ, ನಾವು ಸಿಂಗಾಪುರನು ಮಾಡಲ್ಲ. ನಾವು ಬೆಂಗಳೂರು ಫಸ್ಟು ಬೆಂಗಳೂರಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು, ಚರಂಡಿಗಳು, ತೇಲಾಡ್ತಾ ಇರೋ ಬೆಂಗಳೂರು, ಮುಳುಗಿರುವ ಬೆಂಗಳೂರು, ಇವನ್ನ ಫಸ್ಟು ರಿಪೇರಿ ಮಾಡ್ರಿ. ಹೆಸರಲ್ಲಿ ನೀವು ಚೇಂಜ್ ಮಾಡಿದ ತಕ್ಷಣ ಏನಾಗ್ತೈತೆ? ಶಿವಕುಮಾರ್ ಹೋಗಿ ಸತ್ಯ ಹರಿಶ್ಚಂದ್ರ ಅಂತ ಇಟ್ಕೊಂಡ್ರೆ ಏನಾನ ಚೇಂಜ್ ಆಗ್ತೈತ? ಶಿವಕುಮಾರ್ DK ಶಿವಕುಮಾರ್ ಅಂತ ಹೇಳ್ಬಿಟ್ಬಿಟ್ಟು ಸತ್ಯ ಹರಿಶ್ಚಂದ್ರ ಅಂತ ಇಟ್ಕೊಂಡು ಏನಾಗ್ತೈತ? ಏನಾಗಲ್ಲ. ಅದೇ ಹಂಗೆ ಇರ್ತೈತಲ್ಲ. ರಾಮನಗರಾಗೆ ಇರಬೇಕು, ಬೆಂಗಳೂರಾಗೆ ಇರಬೇಕು, ಹುಬ್ಳಿ ಹಾಗೆ ಇರಬೇಕು, ಕನಕಪುರ ಹಾಗೆ ಇರಬೇಕು. ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಇವ್ರು ಬಂದಾಗಿಂದ ನೋಡ್ತಾ ಇದ್ದೀನಿ. ಬ್ರ್ಯಾಂಡ್ ಬೆಂಗಳೂರು ಆಯ್ತು, ಗ್ರೇಟರ್ ಬೆಂಗಳೂರು ಆಯ್ತು, ಆಮೇಲೆ ವಾಟರ್ ಬೆಂಗಳೂರು ಆಯ್ತು, ಬಾಂಬೆ ಬೆಂಗಳೂರು ಆಯ್ತು, ಲೂಟಿ ಬೆಂಗಳೂರು ಆಯ್ತು. ಇನ್ನೇನೇನು ಬೆಂಗಳೂರು ಮಾಡಕ್ ಹೋಗಿದ್ದೀರ? ಇದೆಲ್ಲ ಬಿಟ್ಬಿಟ್ಟು ಬೆಂಗಳೂರಿನ ಅಭಿವೃದ್ಧಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ರಿ ಅಂತ ನೆನ್ನೆ ಎಲ್ಲ ಸುತ್ತಾಕಿದ್ರಿ. ಇಡೀ ಬೆಂಗಳೂರಿನ AC ಕಾರಲ್ಲಿ ಸುತ್ತಾಕಿದ್ದೆ. ಏನಾನ ಒಂದು ನಿಮ್ಮ ಬಾಯಲ್ಲಿ ಬೆಂಗಳೂರಿಗೆ ನಾವು ಅಭಿವೃದ್ಧಿಗೆ 5,000 ಕೋಟಿ ಕೊಟ್ಟಿದ್ದೀನಿ, ಫ್ಲಡ್ ಆಗಿದೆ ಹೇಳಿದ್ದೀರಾ? ಪರಿಹಾರ ಅವ್ರಿಗೆ ಎಲ್ಲರಿಗೂ 1 ಲಕ್ಷ ರೂಪಾಯಿ ನಾವು ಡಿಮ್ಯಾಂಡ್ ಮಾಡಿದಿರಿ, ಪರಿಹಾರ ಕೊಟ್ಟಿದ್ದೀರಾ? ಏನು ಅದು ಸುದ್ದಿನೇ ಇಲ್ಲ. ಬರೀ ಗ್ರೇಟರ್ ಬೆಂಗಳೂರು ಮಾಡ್ತೀನಿ, ರಾಮನಗರ ಸೇರಿಸ್ತೀನಿ, ಮಂಡ್ಯನ ಸೇರಿಸ್ತೀನಿ, ಗುಲ್ಬರ್ಗಾನ ಸೇರಿಸ್ಕೋ, ಎಲ್ಲ ಇಡೀ ಕರ್ನಾಟಕನೇ ಸೇರಿಸ್ಬಿಟ್ರಿ. ಏನ್ ಬೇಡ ಅಂತಾರೆ? ಲೂಟಿಗೆ ಏನ್ ಬೇಕೋ ಅಷ್ಟೊಂದು ಮಾಡ್ತಾ ಇದ್ದಾರೆ. ಇದರಿಂದ ಬೆಂಗಳೂರಿನಿಗೆ ಇನ್ನಷ್ಟು ಟಾರ್ಚರ್ ಮಾಡ್ತಾ ಇದ್ದಾರೆ ಬೆಂಗಳೂರು ಜನರ ತಾಳ್ಮೆ. ಈಗಾಗಲೇ ತೆರಿಗೆಗಳ ಭಾರ ಹಾಕಿ ಟಾರ್ಚರ್ ಮಾಡ್ತಾ ಇದ್ದಾರೆ. 2006ರಲ್ಲಿ 110 ಹಳ್ಳಿನ ಸೇರಿಸ್ತೀರಿ. ಆ 110 ಹಳ್ಳಿನ ಇನ್ನ ಉದ್ಧಾರ ಮಾಡೋಕ್ಕಾಗಿಲ್ಲ, ಕುಡಿಯೋ ನೀರು ಕೊಡೋಕ್ಕಾಗಿಲ್ಲ. 110 ಹಳ್ಳಿಗೆ ಇನ್ನು ಕಾವೇರಿ ನೀರು ಕೊಡೋಕ್ಕೆ ನಮ್ಮ ಕೈಲಿ ಆಗಿಲ್ಲ. ಇವ್ರು ಈ ಥರ ಎಲ್ಲ ಸೇರ್ಪಡೆ ಮಾಡಿಕೊಂಡ್ರೆ ಅದು ರಿಯಲ್ ಎಸ್ಟೇಟ್ ದಂಧೆಗೆ ದಾರಿ ಆಗ್ತತೆ. ಮುಖ್ಯಮಂತ್ರಿಗಳಾದ್ರೂ DK ಶಿವಕುಮಾರ್ ಬಿಡಿ, ಮುಖ್ಯಮಂತ್ರಿಗಳಾದ್ರೂ ಕೂಡ ಫೈನಾನ್ಸ್ ಮಿನಿಸ್ಟರ್ ಅವರ ಸ್ಥಿತಿಗತಿ ಈಗಾಗಲೇ ಪಾಪರಾಗಿದೆ. ಕರ್ನಾಟಕ ಗೌರ್ಮೆಂಟ್ ದುಡ್ಡಿಲ್ಲ, 1,16,000 ಕೋಟಿ ಸಾಲ ಮಾಡಿದ್ದೀರಾ. ಇನ್ನೆಷ್ಟು ಸಾಲ ಮಾಡಕ್ ಹೋಗ್ತೀರ? ಅದರಿಂದ ಈ ತರ ಮಾಡಿರೋದನ್ನ ನಾವು ಖಂಡಿಸ್ತೀರಿ. ಇದು ಒಳ್ಳೇದಲ್ಲ. ಬೆಂಗಳೂರಿಗೆ ಅಭಿವೃದ್ಧಿ ವಿರೋಧಿ, ಬೆಂಗಳೂರಿನ ಅಭಿವೃದ್ಧಿ ವಿರೋಧಿಗೋಸ್ಕರ ಇದು ಮಾಡಿರೋಂಥದ್ದು ಹೇಳಿ. ನಿನ್ನೆನೂ ಕೂಡ ಸ್ಪೀಕರ್ 2 ದಿನದಿಂದ ಸ್ಪೀಕರ್ ಅವರು ನನ್ನ ಜೊತೆ ಮಾತಾಡಿದ್ರು. ನಾನು ಪತ್ರ ಬರೆದಿದ್ದೆ ಅವರಿಗೆ.
ಮುಖ್ಯಮಂತ್ರಿ ಜೊತೆನೂ ಕೂಡ ನಾನು ಮಾತಾಡಿದೆ. ಕೆಲವಾರು ಸಮಾರಂಭಗಳಿಗೆ ನನ್ನನ್ನು ಇನ್ವೈಟ್ ಮಾಡಿದರು, ಫೋನ್ ಮುಖಾಂತರ ಕರೆದ್ರು. ನಾನು ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ನಮ್ಮ 18 ಜನ ಶಾಸಕರನ್ನು ವಾಪಸ್ ಪಡೆಯೋವರೆಗೂ ನಾವು ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿ ಭಾಗಿಯಾಗಲ್ಲ ಅನ್ನೋದು ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ಹೇಳಿದಿರಿ. ಅವರು 2 ದಿನದಿಂದ ಫೋನ್ ಮಾಡಿ ಅದನ್ನು ವಾಪಸ್ ಪಡಿತೀರಿ ಅಂತ ಹೇಳಿದ್ದಾರೆ. ಸ್ಪೀಕರು ನನಗೆ ಫೋನ್ ಮಾಡಿ ಮಾತಾಡಿದ್ರು, ವಾಪಸ್ ಪಡಿತೀನಿ. ನಮ್ಮ ಲೆಟ್ರು ನಾನು ಹೇಳಿದ್ದೀನಿ, ನಾನು ಬರ್ತಾ ಇದ್ದೀನಿ, ನೀವು ಬಂದು ನನ್ನನ್ನು ಭೇಟಿ ಮಾಡಿ ಅಂತ. ನಾವೆಲ್ಲರೂ ಏನು ಬರಲ್ಲ, 1-2-3 ಬರ್ತೀರಿ, ವಾಪಸ್ ಪಡಿತೀರಿ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನೆನ್ನೆನೇ ನಾನು ಎಲ್ಲ ನಮ್ಮ MLAಗಳಿಗೆ ಮಾತಾಡಿ ಮೆಸೇಜನ್ನು ಕೊಟ್ಟಿದ್ದೀನಿ, ಎಲ್ಲ MLAಗಳಿಗೆ ಮೆಸೇಜ್ ಕೊಟ್ಟಿದ್ದೀನಿ. ನೋಡೋಣ, ಬಂದು ಭೇಟಿಯಾಗಿ ಅಫಿಷಿಯಲ್ಲಾಗಿ ತೆಗೆದ ಮೇಲೇ ಅದರದ ಅರ್ಥ ಬರೋದು. ಈಗ ಮಾತಾಡಿದ್ದಾರೆ ತೆಗಿತೀನಿ ಅಂತ, ವಿಶ್ವಾಸ ಇದೆ. ತೆಗೆದ್ರೆ ಡೆಮೋಕ್ರಸಿಗೆ ಒಂದು ಅರ್ಥ ಬರುತ್ತೆ. ಇಲ್ಲ ಅಂದರೆ ವಿರೋಧ ಪಕ್ಷವನ್ನು ಹತ್ತಿಕ್ಕಬೇಕು ಅಂತ ನೀವು ಇದೇ ಪಾಡಿಗೆ ಹೋದರೆ ನಮಗೂ ಹಲವಾರು ದಾರಿಗಳಿದೆ, ವಿರೋಧ ಮಾಡೋವಂಥದ್ದಕ್ಕೆ ನಮಗೂ ಹಲವಾರು ದಾರಿಗಳಿದೆ. ಆ ದಾರಿನ ಹುಡ್ಕೊತೀರಿ. ಈಗ ಅವರೇ ಸರ್ಕಾರನೇ ಇದನ್ನು ಸ್ಪೀಕರ್ ಅವರು ನಾನು ತೆಗಿತೀನಿ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ.